ಬೆಂಗಳೂರಿನಲ್ಲಿ ಕುರಿ ಮಾಂಸದ ಸೋಗಿನಲ್ಲಿ ನಾಯಿ ಮಾಂಸವನ್ನು ತಂದು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ನಿನ್ನೆ ರಾತ್ರಿಯಿಂದ ಭಾರಿ ಹಂಗಾಮಕ್ಕೆ ಕಾರಣ ಆಗಿದೆ. ಇದರ ಮುಂದುವರೆದ ಭಾಗವಾಗಿ ತನಿಖೆಗೆ ಈಗ ಫುಡ್ ಸೆಕ್ಯೂರಿಟಿ ಅಧಿಕಾರಿಗಳು ಕೂಡ ಇಳಿದಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಲಾಗಿದೆ. ಯಾವ ಮಾಂಸ ಅಂತ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಆ ಸ್ಯಾಂಪಲ್ಗಳನ್ನು ಹೈದರಾಬಾದ್ಗೆ ರವಾನೆ ಕೂಡ ಮಾಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಸ್ಯಾಂಪಲ್ನ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಒಂದು ಮೂಲದ ಮಾಹಿತಿ ಪ್ರಕಾರ ಒಂದು 10 ರಿಂದ 14 ದಿನ ಬೇಕಾಗುತ್ತೆ ಈ ಸ್ಯಾಂಪಲ್ ರಿಪೋರ್ಟ್ ಬರೋದಕ್ಕೆ. ಸೊ ವೆಯ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ಯಾಂಪಲ್ ರಿಪೋರ್ಟ್ ಬಂದ ನಂತರ ನಿಜವಾಗ್ಲೂ ಸರಬರಾಜು ಆಗ್ತಾ ಇದ್ದಿದ್ದು ನಾಯಿ ಮಾಂಸನ ಅಥವಾ ಕುರಿ ಮಾಂಸನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಮೇಲ್ನೋಟಕ್ಕೆ ಮಾಂಸದಲ್ಲಿ ವಿಷಕಾರಿ ಅಂಶದ ಇನ್ಕ್ಲೂಡೇಷನ್ ಕೂಡ ಇರೋದು ಆತಂಕವನ್ನು ತರ್ತಾ ಇದೆ. ಮಾಂಸ ಕೊಳೆಯದಂತೆ ಬಳಸಿರುವಂತಹ ರಾಸಾಯನಿಕ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದಾದಂತಹ ಸಾಮರ್ಥ್ಯ ಇದೆ. ಹೀಗಾಗಿ ಸಾರ್ವಜನಿಕರು ಕೂಡ ಆತಂಕ ಇದೆ, ವ್ಯಾಪಾರಸ್ಥರಲ್ಲೂ ಆತಂಕ ಇದೆ. ಹಾಗೆ ಫುಡ್ ಸೇಫ್ಟಿ ಸೆಕ್ಯೂರಿಟಿಯ ಜವಾಬ್ದಾರಿ ಹೊತ್ತಂತಹ ಇಲಾಖೆ ಮೇಲೂ ಕೂಡ ಅತಿ ದೊಡ್ಡ ಜವಾಬ್ದಾರಿ ಇದೆ. ಸೊ ಯಾವ ಮಾಂಸ ಅಂತ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಹೈದರಾಬಾದ್ಗೆ ಸ್ಯಾಂಪಲ್ಗಳನ್ನ ರವಾನೆ ಮಾಡಿದ್ದಾರೆ. ನಾನು ಈಗಷ್ಟೇ ಹೇಳ್ತಾ ಇದ್ನಲ್ಲ, 10 ರಿಂದ 14 ದಿನ ಬೇಕಾಗುತ್ತೆ ಸ್ಯಾಂಪಲ್ ರಿಸಲ್ಟು ಏನಾಗುತ್ತೆ ಅಂತ. ಬಟ್ ಏನೇ ಇರಲಿ, ನಿನ್ನೆ ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಮೂಲಭೂತವಾಗಿ 10 ಹಲವು ಪ್ರಶ್ನೆಗಳು ಎದ್ವು. ಒಂದು, ಉದ್ದ ಬಾಲನಿಯ ಕುರಿ ಮಾಂಸ ಎಲ್ಲಿ ಸಿಗುತ್ತೆ? ಇದು ಕೇವಲ ಈ 20 ಜನ ವ್ಯಾಪಾರಿಗಳಿಗೆ ಮಾತ್ರ ಹೇಗೆ ಅನ್ನೋದು ಪ್ರಶ್ನೆ. ನೋಡ್ತಾ ಇದ್ದೀರಾ? ಹಾಗಾದ್ರೆ ಯಾವ ಮಾಂಸ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ, ಕಲರ್ ಮೂಲಕ ಯಾವ ಮಾಂಸ ಅಂತ ಪತ್ತೆ ಮಾಡಬಹುದು. ಜೆನೆಟಿಕ್ ಕಲರ್ ಅನ್ನ ಸಾಮಾನ್ಯವಾಗಿ ನೋಡ್ಲಾಗತ್ತೆ. ಅದಾದ ನಂತರ ಮಾಂಸದ ಪೀಸ್ಗೆ ಕೆಮಿಕಲ್ ಹಾಕಿದಾಗ ನಿಜವಾಗ್ಲೂ ಆ ಮೀಟು ಯಾವ ಪ್ರಾಣಿಗೆ ಸಂಬಂಧಪಟ್ಟಿದ್ದು ಅನ್ನೋ ರಿಪೋರ್ಟು ಅಧಿಕಾರಿಗಳ ಕೈಗೆ ಸೇರ್ಬಿಡುತ್ತೆ. ಆ ರಿಪೋರ್ಟು ಇಲ್ಲಿ ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳ ಕೈಗೂ ಸೇರುತ್ತೆ, ಜೊತೆಗೆ FSSAIಗೂ ಕೂಡ ಸೇರುತ್ತೆ. ಕಲರ್ ಮೂಲಕ ಯಾವ ಮಾಂಸ ಅಂತ ಹೇಳಿ ಪತ್ತೆ ಹಚ್ಚಬಹುದು. ಇಷ್ಟು ಮಾತ್ರ ಅಲ್ಲ, ಎಷ್ಟು ದಿನದಿಂದ ಆ ಮಾಂಸವನ್ನು ಪ್ರಿಸರ್ವ್ ಮಾಡಿದ್ದಾರೆ. ಆಮೇಲೆ ಈ ಕೇಳ್ಬರ್ತಾ ಇರುವಂತಹ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಈ ಮಾಂಸ ಹಾಳಾಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಫಾರ್ಮಲಿನನ್ನು ಯೂಸ್ ಮಾಡಿದ್ದಾರೆ ಅಂತ. ಅದೊಂದು ವಿಷಕಾರಿ ಕೆಮಿಕಲ್. ಅದೇನಕ್ಕೆ ಅಂತ ಮುಂದಿನ ಹಂತಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮಾಂಸ ಕೆಡದಂತೆ ವಿಷಕಾರಿ ರಾಸಾಯನಿಕವನ್ನು ಬಳಕೆ ಮಾಡಿದ್ದಾರಾ ಅನ್ನೋದು ಕೂಡ ಆತಂಕ. ಇದು ಕಳಪೆ ಗುಣಮಟ್ಟ ಯಾವಾಗ ಆಗುತ್ತೆ ಅಂದರೆ ಈ ವಿಷಕಾರಿ ರಾಸಾಯನಿಕವನ್ನು ಬಳಕೆ ಮಾಡಿದಾಗ. ಬಿಕಾಸ್ ಇದರ ಸೈಡ್ ಎಫೆಕ್ಟು ಮಾನವನ ದೇಹದ ಮೇಲೆ ತುಂಬ ಜಾಸ್ತಿ ಆಗುತ್ತೆ. ಫಾರ್ಮಲಿನನ್ನು ಬಳಸಿದ್ರೆ ಮಾನವನ ದೇಹದ ಮೇಲೆ ಆಗುವಂತಹ ಸೈಡ್ ಎಫೆಕ್ಟ್ ಬಗ್ಗೆ ಕೂಡ ಈಗ ಆತಂಕ ಇದೆ. ಫಾರ್ಮಲ್ಡಿಹೈಡ್ ಅಥವಾ ಫಾರ್ಮಲಿನ್ ಅಂತ ಕೂಡ ಅದನ್ನು ಕರೀತಾರೆ. ಇದನ್ನು ಸಾಮಾನ್ಯವಾಗಿ ಈ ಮಾರ್ಚರಿಗಳಲ್ಲಿ ದೇಹ ಕೆಡದಂತೆ ಯೂಸ್ ಮಾಡುವಂತಹ ಕೆಮಿಕಲ್ ಇದು. ಅಥವಾ ಯಾವುದಾದ್ರೂ ಪ್ರಾಣಿಗಳದ್ದು ದೇಹ ಕೆಡಬಾರ್ದು ಅಂತ ಹೇಳಿ ರಿಸರ್ಚ್ನಲ್ಲೆಲ್ಲ ಯೂಸ್ ಮಾಡುವಂತಹ ಕೆಮಿಕಲ್. ಸಿಕ್ಕಾಪಟ್ಟೆ ಡೆಡ್ಲಿ ಅಡ್ವರ್ಸ್ ಎಫೆಕ್ಟು ಒಂದು ಬಾಡಿ ಮೇಲೆ ಆಗುತ್ತೆ. 5-6 ದಿನ ಮಾಂಸ ಕೆಡದಂತೆ ಬಳಕೆ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಯಾವುದೇ ದೇಹವನ್ನು ಕೂಡ ಕೆಡದಂತೆ ನೋಡ್ಕೊಳ್ಳೋದಕ್ಕೆ ಯೂಸ್ ಮಾಡುವಂತಹ ಕೆಮಿಕಲು, ಅದನ್ನು ಯೂಸ್ ಮಾಡಬಾರ್ದು ಯಾವುದರಲ್ಲಿ, ಫುಡ್ ಐಟಮ್ಸಲ್ಲಿ. ಫುಡ್ಡನ್ನು ನಾವು ಅದು ಯಾವುದಾದ್ರೂ ಮೀಟ್ ಇರ್ಬೋದು, ರೆಡ್ ಮೀಟ್ ಇರ್ಬೋದು ಅಥವಾ ವೈಟ್ ಮೀಟ್ ಇರ್ಬೋದು, ಯಾವುದ್ರಲ್ಲಿ ಕೂಡ ಯೂಸ್ ಮಾಡಬಾರ್ದು. ಇದು ಮಾಂಸ ಹಾಳಾದರೆ ಹೋಟೆಲ್ಗಳಲ್ಲಿ ಖರೀದಿ ಮಾಡಲ್ಲ ಅಂತ ಇಂಥ ಕಳ್ಳದಾರಿಗೆಯನ್ನು ಈ ವ್ಯಾಪಾರಸ್ಥರು ಹಿಡಿದಿದ್ರು ಅಂತ ಹೇಳಲಾಗ್ತಾ ಇದೆ. ವೈದ್ಯಕೀಯ ಪ್ರಯೋಗಾಲಯಗಳು ಶೀತಲೀಕರಣ ಘಟಕಗಳಲ್ಲಿ ಫಾರ್ಮಲಿನ್ ಅಥವಾ ಫಾರ್ಮಲ್ಡಿಹೈಡ್ ಅನ್ನು ಬಳಕೆ ಮಾಡ್ತಾರೆ. ರಿಸರ್ಚಲ್ಲಿ ಬೇಸಿಕಲಿ ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಂಗಾಂಗಗಳನ್ನು ಪ್ರಿಸರ್ವ್ ಮಾಡ್ತಾರಲ್ಲ ರಿಸರ್ಚ್ ಪರ್ಪಸ್ಗೆ, ಸೊ ಅಲ್ಲಿ ಯೂಸ್ ಮಾಡ್ತಾರೆ. ಈ ರಾಸಾಯನಿಕ ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ವಾಂತಿ ಆಗೋದು, ವಾಕರಿಕೆ ಬರೋದು, ಮತ್ತು ದೀರ್ಘಕಾಲಿಕವಾಗಿ ಬ್ರೈನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಆಗುತ್ತೆ. ನೋಡಿ ಬಂತು ಡೀಟೇಲ್ಸು. ವಾಕರಿಕೆ, ವಾಂತಿ, ಅತಿಸಾರ, ಹೊಟ್ಟೆ ನೋವು ಇದೆಲ್ಲ ಇನ್ಸ್ಟೆಂಟಾಗಿ ಬರುವಂತಹ ಸಮಸ್ಯೆ. ಲಾಂಗ್ ರನ್ನಲ್ಲಿ ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ. ಅದಕ್ಕೋಸ್ಕರನೇ ಇಂಡಿಯಾದಲ್ಲಿ ಇದನ್ನು ಬ್ಯಾನ್ ಮಾಡಲಾಗಿರೋದು. ಬೆಂಗಳೂರಿನಲ್ಲಿ ನಾಯಿ ಮಾಂಸ ದಂಧೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ನನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಾಂಸದ ಬಗ್ಗೆ ಮಾಹಿತಿಯನ್ನ ಆಹಾರ ಗುಣಮಟ್ಟ ಅಧಿಕಾರಿಗಳು ಪಡೆದಿದ್ದಾರೆ. ಅಂದ್ರೆ ಲೈಸೆನ್ಸ್ ಇದೆಯಾ, ಮತ್ತೆ ಎಲ್ಲೆಲ್ಲಿ ಯಾರ್ಯಾರಿಂದ ಈ ಮಾಂಸವನ್ನ ಸಪ್ಲೈ ಮಾಡಲಾಗ್ತಾ ಇತ್ತು, ಎಷ್ಟು ಸಮಯದಿಂದ. ಕೆಲವರು ಇದನ್ನ ಸತಾರಾದಿಂದ ಬರ್ತಾ ಇತ್ತು, ರಾಜಸ್ಥಾನದಿಂದ ಅಂತಾರೆ. ಇನ್ನು ಕೆಲವರು ಜೈಪುರ ಅಂತಾರೆ. ಎಕ್ಸಾಕ್ಟ್ಲಿ ಎಲ್ಲಿಂದ ಬರ್ತಾ ಇತ್ತು, ಎಷ್ಟು ಅಂಗಡಿ ಮತ್ತು ಹೋಟೆಲ್ಗಳಿಗೆ ಇದರ ಸರಬರಾಜು ಆಗ್ತಾ ಇತ್ತು, ಕ್ವಾಂಟಿಟಿ, ಕ್ವಾಲಿಟಿ, ಸೇಫ್ಟಿ ಮೆಷರ್ಸ್ ಏನು, ಆ ಥರದ್ದೆಲ್ಲ ಕೇಳಿದ್ದಾರೆ ಅಧಿಕಾರಿಗಳು. ಸ್ಟೇಷನಲ್ಲಿ ಪೊಲೀಸವರು ನಾವು ಕಾರ್ಯಾಚರಣೆ ಮಾಡಿದಾಗ ಸುಮಾರು 80 ಬಾಕ್ಸ್, ಒಂದು ಬಾಕ್ಸಲ್ಲಿ 25 ರಿಂದ 30 kg ಮಟನ್ ಫುಲ್ ಪೀಸ್
ಇದ್ದಿದ್ದು ನಾವು ಐಸಲ್ಲಿ ಹಾಕಿ ಫುಲ್ ಪೀಸ್ ಇದ್ದಿದ್ದು ನಾವು ತನಿಖೆ ವೇಳೆ ಪತ್ತೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಈಗಾಗಲೇ ಸ್ಯಾಂಪಲ್ಸ್ ತಗೊಂಡು ನಾವು ಹೈದರಾಬಾದ್ಗೆ ನಾವು ಫರ್ದರ್ ಸ್ಪೆಸಿಮನ್ ಟೆಸ್ಟಿಂಗಿಗೆ ಕಳಿಸ್ತಾ ಇದ್ದೀವಿ. ಅದು ವರದಿ ಬಂದ ನಂತರ ಮುಂದಿನ ಕ್ರಮ ಜರುಗಿಸ್ತೀವಿ. ಮಾಂಸ ಸಾಗಾಟದ ರೂಲ್ಸ್ ಎಲ್ಲ ಅದರಲ್ಲಿ ಫಾಲೋ ಮಾಡಿದ್ರಾ ಹೇಗೆ? ಇದು FSSAI ಗೈಡ್ಲೈನ್ಸ್ ಪ್ರಕಾರ FSSAI ಲೈಸೆನ್ಸ್ ಇರಬೇಕು ಮತ್ತು ಅವರು ಏನು 4 ಡಿಗ್ರಿ ಒಳಗೆ ಇತ್ತು ಅಂದರೆ ಅದು ನಾವು 2 ರಿಂದ 4 ದಿನ ಇಟ್ಕೋಬೋದು. -18 ಡಿಗ್ರಿ ಇದ್ದರೆ ಅದು ಭಾಳ ದಿನ ಇಟ್ಕೋಬೋದು ಅಂತೇಳಿ ಒಂದು ಸ್ಪೆಸಿಫಿಕೇಷನ್ಸ್ ಇರೋದ್ರಿಂದ ಅದು ಐಸಲ್ಲಿ ತಂದಿರೋದ್ರಿಂದ ಈಗ ಅದು ಎಷ್ಟು ಡಿಗ್ರಿ ಇದೆ ಅಂತ ನೋಡೋದಕ್ಕೆ ಹೇಳಿದ್ದೀನಿ. ಸೊ ಅದೇ ರೀತಿ ಸ್ಯಾಂಪಲ್ಸ್ ಸಹಿತ ಬಂದ ಮೇಲೆ ನಾವು ಮುಂದಿನ ಕ್ರಮ ತಗೊಂತೀವಿ. ಎಷ್ಟು ದಿನ ಆಗ್ಬೋದು ಸರ್ ಸ್ಯಾಂಪಲ್ ಬರಲಿಕ್ಕೆ? ಹೈದರಾಬಾದ್ಗೆ ಹೋಗ್ಬೇಕು. ಅದು ಸುಮಾರು 8 ರಿಂದ 10 ದಿನ. ಅದು ಇರೋದು ಸ್ಪೀಷೀಸ್ ಐಡೆಂಟಿಫಿಕೇಷನ್ನು ನಮ್ಮ ಬೆಂಗಳೂರಲ್ಲಿ ಲ್ಯಾಬ್ಗಳಲ್ಲಿ ಇಲ್ಲ. ಸೊ ಅದನ್ನು ಹೈದರಾಬಾದ್ಗೆ ಕಳಿಸ್ತಾ ಇದ್ದೀವಿ. ಸರ್, ಈಗ ಅದೇನು ಟ್ರೈನಿಂದ ಬಂದಿದ್ದು, ಜೈಪುರಿಂದ ಬಂದಿದ್ದು ನಾಯಿ ಮಾಂಸ ಅಂತೇಳಿ ಆರೋಪ ಎದ್ದಿರುವಂಥದ್ದು, ಅದಕ್ಕೆ ತಮ್ಮ ಸ್ಪಷ್ಟನೆ ಏನು ಹೇಗೆ ಅಂತ? ನೋಡಿ, 10-12 ವರ್ಷದಿಂದ ಈ ಬಿಸ್ನೆಸ್ ನಡೀತಾ ಇದೆ. ಕಳೆದ 1.5 ತಿಂಗಳಿಂದ ನಮಗೆ ನಮ್ಮ ಹಿಂದೆ ಬಿದ್ದು ಶಶಿ ಎಂಬವನು, ರಿಜ್ವಾನ್ ಎಂಬವನು, ಹಿಲಾಲ್ ಎಂಬವನು, ಪಿಂಕೆರೆಹಳ್ಳಿ ಗ್ಯಾಂಗ್ ಇದು. ಇವರೆಲ್ಲ ಬಿಸ್ನೆಸ್ ಏನು ಅಂತ ಹೇಳಿದ್ರೆ ಸುಮ್ಮನೆ ಇದರಿಂದ ಎಷ್ಟೋ ಜನ ಇದ್ದಾರೆ. ಇವ್ರು ಬಂದುಬಿಟ್ಟು ಇಷ್ಟು kg ಇಲ್ಲಿಂದ ಬರ್ತಾ ಇದೆ ಅಲ್ಲ, ಇದರಲ್ಲಿ ನಮಗೇನಿಲ್ವಾ ಅಂತೇಳ್ಬಿಟ್ಟು ಏನೋ ಒಂದು ಇದು ಮಾಡಿಕೊಂಡು ನಮ್ಮ ಹತ್ರ ಒಂದು ಸ್ವಲ್ಪ ರೋಲ್ ಕಾಲ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದರು. ಅದಕ್ಕೆ ನಾವು ಇದು ಮಾಡಿಲ್ಲ. 26 ಜೂನ್ಗೆ ನಾನು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಇವ್ರ ವಿರುದ್ಧ ದೂರು ಕೊಟ್ಟಿರ್ತೀನಿ. ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟು NCR ಆಗಿರುತ್ತೆ. NCR ಕಾಪಿ ಇಲ್ಲಿದೆ. ಇವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಈ ಥರ ನಮಗೆ ಹಿಂಸೆ ಕೊಡ್ತಿದ್ದಾರೆ ಅನ್ನೋದನ್ನು ನಾನು ತೋರಿಸಿರ್ತೀನಿ. ಇದು ಇದಾಗಿರುತ್ತೆ. FIR ಮಾಡಿಸಿರಲ್ಲ. ಇದು ತನಿಖೆ ಸ್ಟೇಜಲ್ಲಿ ಇರುತ್ತೆ. ಇವ್ರಿಗೇನು ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಇವರ ಗ್ಯಾಂಗ್ ಬಾಸ್ ಇದಾನಲ್ಲ ಪಿಂಕೆರೆಹಳ್ಳಿಗೆ ಕರೆದುಬಿಟ್ಟು ಅವನ ಕಡೆಯಿಂದ ಇದನ್ನು ನಾಯಿ ಮಾಂಸ ಅಂತ ಇದು ಮಾಡಿಬಿಡೋಣ ಅಂತೇಳ್ಬಿಟ್ಟು ನೆನ್ನೆ ಬಂದುಬಿಟ್ಟು ಹಲ್ಲೆ ರಾಧಾಂತ ಎಲ್ಲ ಮಾಡಿರ್ತಾರೆ. ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು 2 ಕೋಟಿ ಜನ ವಾಸ ಮಾಡ್ತಿದ್ದಾರೆ. ನಮ್ಮ ಹತ್ರ ಇರೋದು 2 ಸ್ಲಾಟರ್ ಹೌಸು. ಒಂದು ಟ್ಯಾನ್ರಿ ರೋಡಲ್ಲಿದೆ, ಒಂದು NR ರೋಡ್ ಟೌನ್ ಹಾಲ್ ಮುಂದೆ ಇದೆ. ಈ 2 ಸ್ಲಾಟರ್ ಹೌಸಲ್ಲಿ ನಾವು ಎಷ್ಟು ಅಂತ ಕೂಯಿದ್ರೂ ಈ ಡಿಮ್ಯಾಂಡನ್ನ ಮೀಟ್ ಮಾಡೋಕ್ಕಾಗಲ್ಲ. 3000 ಚೌಲ್ಟ್ರಿಗಳಿವೆ. ಈ ಚೌಲ್ಟ್ರಿಗಳಿಗೆ ಪ್ರತಿದಿನ ಮಾಂಸ ಬೇಕು. ಅದಕ್ಕೋಸ್ಕರ ಅಂತೇಳ್ಬಿಟ್ಟು ನಾವು ರಾಜಸ್ಥಾನದ ಜೈಪುರದಿಂದ ಈ ಮಾಂಸವನ್ನು ತರಿಸ್ತೀವಿ. ಬರುವ ಮಾಂಸ ಆ ಕಡೆ ಬರುವ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಲೋಕೇಶ್, ನಾವೇನೂ ತಪ್ಪೇ ಮಾಡಿಲ್ಲ, ನಾವು ತುಂಬಾ ಕ್ಲಿಯರ್ ಆಗಿದ್ದೀವಿ ಅಂತ ಹೇಳಿದ್ರೆ ನಿನ್ನೆ ಆ ಬಾಕ್ಸ್ ಅನ್ನು ಓಪನ್ ಮಾಡೋದಕ್ಕೆ ಯಾಕೆ ಅಷ್ಟು ದೊಡ್ಡ ಹಂಗಾಮ ಮಾಡಿದ್ರು ಅಬ್ದುಲ್ ರಜಾಕ್ ಅನ್ನುವಂತಹ ಮೊದಲ ಪ್ರಶ್ನೆ ಅಂತೂ ಉದ್ಭವ ಆಗೇ ಆಗತ್ತೆ. ಒಂದನೇದು. ಎರಡನೇದು, ಈ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಹೋದ ನಂತರ ಅಲ್ಲಿ ಪ್ರೊಸೀಜರ್ ಹೇಗಿರುತ್ತೆ? ಈ ಅನಿಮಲ್ದೇ ಈ ಮೀಟು ಅಂತ ಹೇಗೆ ಅದನ್ನ ಡಿಸೈಡ್ ಮಾಡಲಾಗತ್ತೆ? ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಮಮತಾ, ಖಂಡಿತ ತಾವು ಮೊದಲನೇದಾಗಿ ಕೇಳಿದ್ದು ಅಬ್ದುಲ್ ರಜಾಕ್ ಅವರು ಬಾಕ್ಸ್ ಓಪನ್ ಮಾಡಲಿಕ್ಕೆ ಯಾಕೆ ಅಷ್ಟು ರಂಪಾಟ ಮಾಡಿದ್ರೆ ಅಂತ ಹೇಳಿದ್ರೆ, ಖಂಡಿತವಾಗೂ ಬಾಕ್ಸ್ ಓಪನ್ ಮಾಡಲಿಕ್ಕೆ ರಂಪಾಟ ಮಾಡಿದ್ರ ಬಗ್ಗೆ ಭಾರಿ ಅನುಮಾನಗಳಿವೆ. ಯಾಕೆಂತಂದರೆ ಇಲ್ಲಿಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಅಬ್ದುಲ್ ರಜಾಕನನ್ನು ವಿಚಾರಣೆಗೆ ಕರೆದಾಗ ಆತನದ್ದು ಲೈಸೆನ್ಸ್ ಇಲ್ಲದೆ ಇರೋದು ಕೂಡ ಪತ್ತೆ ಆಗಿದೆ. ಆತನ ಪಾತ್ರ ಇಲ್ಲಿ ಏನೂ ಇಲ್ಲ. ಆದರೆ ಅಸೋಸಿಯೇಷನ್ ಅವರು 20 ಜನ ಸರಬರಾಜು ಮಾಡೋದಕ್ಕೆ ಅಂತೇಳಿ ಲೈಸೆನ್ಸನ್ನು ಪಡ್ಕೊಂಡಿದ್ದಾರೆ. ಆ 20 ಜನರನ್ನು ಕರೆದುಕೊಂಡು ಬನ್ನಿ ಅಂತೇಳಿ ಅಬ್ದುಲ್ ರಜಾಕ್ಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೂ ಇವ್ರದ್ದೇನು ಲೈಸೆನ್ಸ್ ಇಲ್ಲ, ಇವರೇನು ಮಾಡ್ತಾ ಇಲ್ಲ ಅಂತಮೇಲೆ ಅಬ್ದುಲ್ ರಜಾಕ್ ಯಾಕೆ ಈ ರೀತಿ ಮುಂದಾಳತ್ವವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯನ್ನು ಮೂಡ್ತಾ ಹೋಗ್ತಾ ಇದೆ. ಆ ಬಗ್ಗೆ ಕೂಡ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು, ಇದು ಯಾವ ಪ್ರಾಣಿಯ ಮಾಂಸ ಅಂತೇಳಿ ಪತ್ತೆ ಆಗುವಂಥದ್ದು ಹೇಗೆ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗುತ್ತೆ. ಈಗ ಬಂದಿರುವಂಥ ಮಾಂಸದ ಅಂಗಾಂಗಗಳನ್ನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಲ್ಯಾಬ್ಗೆ ಕಳಿಸಿರುವಂಥದ್ದು. ಹೈದರಾಬಾದ್ ಲ್ಯಾಬ್ಗೆ ಕಳಿಸಿದರೆ ಹೈದರಾಬಾದ್ ಲ್ಯಾಬ್ಗೆ ಕಳಿಸಿ ಒಂದು ಕೆಮಿಕಲ್ ಕಲರ್ ಬರುತ್ತೆ. ಆ ಕೆಮಿಕಲ್ ಕಲರನ್ನು ಮಾಂಸದ ಮೇಲೆ ಹಾಕಿದಾಗ ಕುರಿ ಮಾಂಸನ, ಮೇಕೆ ಮಾಂಸನ, ನಾಯಿ ಮಾಂಸನ ಅಂತೇಳಿ ಬೇರೆ ಬೇರೆ ರೀತಿಯಾದಂಥ ಕಲ್ಲರಲ್ಲಿ ಬರುತ್ತೆ. ಆ ಕಲ್ಲರನ್ನು ಹಿಡಿದುಕೊಂಡು ಇದು ಯಾವ ಪ್ರಾಣಿಯ ಮಾಂಸ ಅಂತೇಳಿ ಗೊತ್ತಾಗಲಿದೆ. ಹಾಗಾಗಿ ಇದು 10 ರಿಂದ 14 ದಿನಗಳ ಕಾಲ ಈ ಒಂದು ಟೆಸ್ಟ್ ಆಗಲಿಕ್ಕೆ ಬೇಕಾಗತ್ತೆ. 14 ದಿನಗಳ ನಂತರ ಯಾವ ಪ್ರಾಣಿದು ಅಂತೇಳಿ ಉತ್ತರವನ್ನು ಸಿಗುತ್ತೆ. ಸಿಕ್ಕಾದ ನಂತರ ಒಂದು ವೇಳೆ ಇದು ಮೇಕೆ ಅಥವಾ ಕುರಿ ಮಾಂಸ ಆಗಿದ್ರೆ ಓಕೆ, ಅಥವಾ ಬೇರೆ ಪ್ರಾಣಿಯ ಮಾಂಸ ಅಂತ ಆಗಿದ್ರಂತೂ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸರು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಕಲರ್ ಮುಖಾಂತರವಾಗಿ, ಕೆಮಿಕಲ್ ಕಲರ್ ಮುಖಾಂತರವಾಗಿ ಯಾವ ಪ್ರಾಣಿಯ ಮಾಂಸ ಅಂತೇಳಿ ಪತ್ತೆ ಮಾಡಲಿಕ್ಕೆ ಮುಂದಾಗ್ತಾರೆ. ಈಗೇನು 20 ಜನರು ಲೈಸೆನ್ಸನ್ನು ಪಡ್ಕೊಂಡಿದ್ದಾರೆ, ಅವ್ರು ಯಾರು ಕೂಡ ಇನ್ನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ಬಂದಿಲ್ಲ, ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಇವತ್ತು ಬರದೇ ಹೋದರೆ
ನಾಳೆ ನೋಟಿಸನ್ನು ಜಾರಿ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಮಾಂಸ ಸರಬರಾಜು ಮಾಡಲಿಕ್ಕೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಆ ಸರ್ಟಿಫಿಕೇಟನ್ನು ನೀವು ಪಡೆದುಕೊಂಡಿದ್ದೀರಾ ಇಲ್ವಾ, ಲೈಸೆನ್ಸ್ ಇದೆಯಾ ಇಲ್ವಾ, ಇದೆಲ್ಲ ವಿಚಾರಗಳು. ಮತ್ತು ಬೆಂಗಳೂರಿನಲ್ಲಿ ಯಾವ್ಯಾವ ಹೋಟೆಲ್ಗಳಿಗೆ ನೀವು ಸರಬರಾಜು ಮಾಡ್ತಾ ಇದ್ರಿ ಹೇಗೆ ಅಂತೇಳಿ ಚೆಕ್ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಇದು ನಿಜಕ್ಕೊಂದು ದೊಡ್ಡ ಕುತೂಹಲಕಾರಿ ಆಗ್ತಾ ಇದೆ. ಆ ರಿಪೋರ್ಟ್ ಬಂದಾದ ಮೇಲೂ ಕೂಡ ಮತ್ತಷ್ಟು ಬೆಳವಣಿಗೆಗಳು ಆಗುವ ಸಾಧ್ಯತೆ ಇದೆ. ಮಮತಾ. ಆಲ್ ರೈಟ್, ಧನ್ಯವಾದ ಲೋಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬಾಡೇ ನಮ್ಗಾಡು ಅಂತ ಇದ್ದವರು ಸ್ವಲ್ಪ ಮಟ್ಟಿಗೆ ವಿಚಲಿತರಂತೂ ಆಗಿದ್ದಾರೆ ಈ ಸುದ್ದಿ ಕೇಳಿ ಬಂದ ನಂತರ. ಕುರಿ ಮಾಂಸನೇ ಆಗಿರಲಿ, ನಾಯಿ ಮಾಂಸ ಆಗದೇ ಇರಲಿ ಅನ್ನೋದು ಬಹುತೇಕರ ಅಭಿಪ್ರಾಯ. ಬಟ್ ನೋಡೋಣ, 14 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ.